ನಮಸ್ಕಾರ ವೀಕ್ಷಕರು, ಈ ವಿಡಿಯೋದಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯ ಲೇಟೆಸ್ಟ್ ಅಪ್ಡೇಟ್ ಮಾತಾಡೋಕೆ ಹೋಗ್ತಾ ಇದ್ದೀನಿ. ಸೊ ಮೊದಲನೇದು ಹೇಳಬೇಕು ಅಂತಂದರೆ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಹೊಸದಾಗಿ ಬಿಟ್ಟಿರುವಂಥದ್ದು. ಅಂದರೆ ಆ್ಯಕ್ಚುಲಿ ನಿನ್ನೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೇನೆ. ಇವತ್ತು ನಾನು ನಿಮಗೆ ಡೀಟೇಲ್ ಆಗಿ ನಿಮಗೆ ಹೇಳಕ್ಕೆ ಹೋಗ್ತಾ ಇದ್ದೇನೆ. ಮತ್ತು ಆಮೇಲೆ ನಾವು ಮೊದಲು ಆಲ್ರೆಡಿ ಬಿಟ್ಟಿರುವಂಥ ಕ್ಯಾಲೆಂಡರ್ ಬಗ್ಗೆ ಮಾತಾಡಿದಾಗ, ಇವೆಂಟ್ಸ್ ಬಗ್ಗೆ ಮಾತಾಡಿದಾಗ ಹೇಳಿದೆ, ಅದು ಭಾಳಷ್ಟು ಕಾಂಪ್ಲೆಕ್ಸ್ ಪ್ರೊಸೆಸ್ ಇದೆ, ಅಷ್ಟು ಈಸಿ ಆಗಿರೋದಿಲ್ಲ ಆ ಒಂದು ಸ್ಕೆಡ್ಯೂಲ್ನ ಫಾಲೋ ಮಾಡೋದು. ಸೊ ಫೈನಲಿ ಕೇಗೆ ಒಂದು ಅರಿವಾಗಿದೆ, ಅದು ಆಗೋದಿಲ್ಲ ಅಂತೇಳಿ ಹೊಸದಾಗಿ ಇನ್ನೊಂದು ಅಪ್ಡೇಟ್ನ ಬಿಟ್ಟಿದ್ದಾರೆ. ಅಂದರೆ ಒಂದೊಂದು ಇವೆಂಟ್ಸ್ನ ಬಿಟ್ಟಿದ್ದಾರೆ. ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ನೋಡ್ಬೋದು ಇಲ್ಲಿ. ನಮಗೆ ಇಲ್ಲಿಂದ ಬೇಕಾಗುತ್ತೆ ಕಮೆನ್ಸ್ಮೆಂಟ್ ಆಫ್ ಆನ್ಲೈನ್ ರಿಜಿಸ್ಟ್ರೇಷನ್ ಆ್ಯಂಡ್ ಪಬ್ಲಿಕೇಶನ್ ಅಂತ. ಇದು ಯಾರಿಗಪ್ಪ? ಯಾರು ಇದುವರೆಗೂ ಅಪ್ಲೈನೇ ಮಾಡಿಲ್ಲ, ಕೇಗೆ ಅಪ್ಲೈನೇ ಮಾಡಿಲ್ಲ ಅಂತಂದರೆ ಅಂಥ ವಿದ್ಯಾರ್ಥಿಗಳಿಗೆ ಈ ಒಂದು ಸ್ಕೆಡ್ಯೂಲ್ ಅಂದರೆ ಬಿಟ್ಟಿದ್ದಾರೆ. ಆಲ್ರೆಡಿ ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ನಿಮಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇರೋದಿಲ್ಲ. ನೆನಪಿರಲಿ, ಯಾರು ರಿಜಿಸ್ಟ್ರೇಷನ್ನೇ ಮಾಡಿಲ್ಲ ಅವ್ರಿಗೆ ಮಾತ್ರ ಇರುವಂಥದ್ದು. MBBS ಆಗಲಿ, ಡೆಂಟಲ್ ಆಗಲಿ, ಆಯುಷ್ ವಿದ್ಯಾರ್ಥಿಗಳು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೋದು. 9 ಆಗಸ್ಟ್ನೇ ತಾರೀಕುವರೆಗೂ ನಿಮಗೆ ಸಮಯಾವಕಾಶವಿದೆ. ಆಮೇಲೆ ಸ್ಪೆಷಲ್ ಕೆಟಗರಿಗೆ ಸಂಬಂಧಪಟ್ಟ ಹಾಗೆ ಅದು NCC ಆಗಿರ್ಬೋದು, ಸ್ಪೋರ್ಟ್ಸ್ ಆಗಿರ್ಬೋದು, ಡಿಫೆನ್ಸ್ ಆಗಿರ್ಬೋದು, ಎಕ್ಸ್ ಡಿಫೆನ್ಸ್ ಆಗಲಿ, ಸ್ಕಾಟ್ಸ್ ಆ್ಯಂಡ್ ಗೈಡ್ಸ್ ಕಂಪ್ಲೀಟ್ಲಿ ಅಂದರೆ ಈ ಒಂದು ಕರ್ನಾಟಕ ವಿದ್ಯಾರ್ಥಿಗಳು ಸ್ಪೆಷಲ್ ಡಿಫೆನ್ಸ್ ಅಂದರೆ ಸ್ಪೆಷಲ್ ಕೆಟಗರಿಯಲ್ಲಿ ನೀವು ವೆರಿಫಿಕೇಷನ್ ಮಾಡ್ಕೊಳ್ಬೇಕಂದ್ರೆ ನಿಮಗೆ 10ನೇ ತಾರೀಕು, ಆಗಸ್ಟ್ 10ನೇ ತಾರೀಕು ನಿಮಗೆ ಅಲ್ಲಿ ವಿಸಿಟ್ ಮಾಡಿ ಡಾಕ್ಯುಮೆಂಟ್ಸಲ್ಲಿ ಕೊಡಬೇಕಾಗತ್ತೆ. ಓಕೆ, ಸೊ ಆಲ್ರೆಡಿ ಡೇಟಲ್ಲಿ ಕೊಟ್ಟಿದ್ರೆ ಅದರ ಅನುಗುಣವಾಗಿ ದಯವಿಟ್ಟು ಹೋಗಿ. ಮೊದಲು ಒಂದು ವೇಳೆ ನೀವು ರಿಜಿಸ್ಟ್ರೇಷನ್ ಮಾಡಿದ್ದು ಒಂದು ವೇಳೆ ಕೊಟ್ಟಿಲ್ಲ ಅಂದರೆ ರಿಕ್ವೆಸ್ಟ್ ಮಾಡಿ ಡೆಫಿನೆಟ್ಲಿ ನಿಮ್ಮ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ಆಲ್ರೆಡಿ ಮೊದಲು ಹೋಗಿದ್ದು ಒಂದು ವೇಳೆ ನಾನ್ ಎಲಿಜಿಬಲ್ ಲಿಸ್ಟಲ್ಲಿ ಬಂದಿದ್ದರೆ ನಿಮಗದು ಯೂಸಲಿ ಅವಕಾಶ ಅಂತ ಕೊಡೋದಿಲ್ಲ. ಆಮೇಲೆ ಈ ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಸಂಬಂಧಪಟ್ಟಾಗೆ ಭಾಳ ಜನ ಡೌಟ್ ಕೇಳ್ತಾ ಇದ್ರು. ಒಂದು ವೇಳೆ ನೀವು ಹೊರನಾಡು ಮತ್ತು ಗಡಿನಾಡು ವಿದ್ಯಾರ್ಥಿ ಆಗಿದ್ದರೆ ಅಂದರೆ ಕ್ಲಾಸ್ C ಮತ್ತು D ಅಂತ ಬಂದಿದ್ದರೆ, AB ನ ಅವಶ್ಯಕತೆ ಇರೋದು, ಬೇರೆ ಯಾವುದೂ ಅವಶ್ಯಕತೆ ಇರೋದಿಲ್ಲ. ಕ್ಲಾಸ್ C ಮತ್ತು ಆಮೇಲೆ ಕ್ಲಾಸ್ D ವಿದ್ಯಾರ್ಥಿ ಆಗಿದ್ದರೆ ಕಂಪಲ್ಸರಿ ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಬರೀಬೇಕಾಗತ್ತೆ. ಆಲ್ರೆಡಿ ನೀವು ಎಕ್ಸಾಮ್ ಬರೆದಿದ್ರೆ, KCT ಅಂಡರ್ ಬರೆದಿದ್ರೆ ಬರೀ ಅವಶ್ಯಕತೆ ಇರೋದಿಲ್ಲ. ಓಕೆ, ನಿಮಗೆ 11ನೇ ತಾರೀಕು ನಿಮಗೆ ಪರೀಕ್ಷೆ ಇರುವಂಥದ್ದು ನೋಡ್ಬೋದು ಇಲ್ಲಿ. ಆಮೇಲೆ ಮೆಡಿಕಲ್ ಎಕ್ಸಾಮಿನೇಷನ್ ಫಿಸಿಕಲ್ ಅಂದರೆ PH ಕೆಟಗರಿ ವಿದ್ಯಾರ್ಥಿಗಳಿಗೆ ಎಕ್ಸಾಮಿನೇಷನ್, ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ. 12ನೇ ತಾರೀಕು ಕೇಗೆ ವಿಸಿಟ್ ಮಾಡಿ ಮಾಡ್ಕೊಳ್ಬೋದು. ಓಕೆ, ನೋಡ್ಬೋದು ಇಲ್ಲಿ. ಆಮೇಲೆ ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ರೆ ಆಲ್ರೆಡಿ UG ನೀಟಲ್ಲಿ ಆಲ್ರೆಡಿ ನೀವು ಅಪೇರ್ ಆಗಿದ್ದು ಅದರಲ್ಲಿ ಎಲಿಜಿಬಲ್ ಆಗಲಿ, ನಾನ್ ಎಲಿಜಿಬಲ್ ಆಗಲಿ ನೀವು ಯಾವುದೇ ರೀತಿಯಲ್ಲಿ ಅಂದರೆ ಅಲೋ ಮಾಡೋದಿಲ್ಲ. ಆಮೇಲೆ ವೆರಿಫಿಕೇಷನ್ ಆಫ್ ಡಾಕ್ಯುಮೆಂಟ್ಸ್, ಕರ್ನಾಟಕ ಕ್ಯಾಂಡಿಡೇಟ್ಸ್ ರೀಡ್ ದ ಇನ್ಸ್ಟ್ರಕ್ಷನ್ ಆಲ್ರೆಡಿ ಮುಂದೆ ಫ್ಯೂಚರ್ನಲ್ಲಿ ಬಿಡ್ತಾರೆ. ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಆಗಿರ್ಬೋದು ಮುಂದೆ ಬಿಡ್ತಾರೆ. ಮತ್ತು ಆಮೇಲೆ ನಾನ್ ಕರ್ನಾಟಕ ವಿದ್ಯಾರ್ಥಿಗಳಿಗೆ ಬಿಡ್ತಾರೆ. ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡೋದು ಸಂಬಂಧಪಟ್ಟಾಗೂ ಸಹ ಮುಂದೆ ಬಿಡ್ತಾರೆ. ಆಪ್ಷನಿಟಿ ಸಂಬಂಧಪಟ್ಟಾಗೂ ಸಹ ಮುಂದೆ ಬರುವಂಥ ದಿನಗಳಲ್ಲಿ ನಿಮಗೆ ಸ್ಕೆಡ್ಯೂಲ್ ಬರುತ್ತೆ. ಓಕೆ, ಇದು ಆಗಿದ್ದು ಇತ್ತೀಚಿನ ಅಂದರೆ ಇಲ್ಲಿಯವರೆಗಿನ ಅಪ್ಡೇಟ್. ಓಕೆ, ಆಮೇಲೆ ಮತ್ತು ಇಲ್ಲಿ ಏನು ಬಿಟ್ಟಿರುವಂತಂದರೆ ಕನ್ನಡ ಭಾಷೆಗೆ ಪರೀಕ್ಷೆ ಸಂಬಂಧಿಸಿದಂತೆ ಆಲ್ರೆಡಿ ಹೇಳಿದ್ದೇನೆ. ಆ ಡೇಟ್ ಅನುಗುಣವಾಗಿ ಕ್ಲಾಸ್ C ಮತ್ತು D ವಿದ್ಯಾರ್ಥಿ ಆಗಿದ್ದರೆ AB ಹೋಗ್ಬೇಕಂತ ಅವಶ್ಯಕತೆ ಇಲ್ಲ, ಹೇಳ್ತಾ ಇದ್ದೀನಿ. ಕ್ಲಾಸ್ C ಅಂತ ನಿಮ್ಮ ಅಪ್ಲಿಕೇಶನ್ ಫಾರ್ಮಲ್ಲಿದ್ದು ಅಥವಾ ಹೊರನಾಡು ಗಡಿನಾಡು ಅಂತ ವಿದ್ಯಾರ್ಥಿಗಳು ಮಾತ್ರ ಅಲ್ಲಿ ಪರೀಕ್ಷೆಗೆ ಹೋಗಬೇಕಲ್ಲಿ. ಕನ್ನಡ ಟೆಸ್ಟ್ ಕಂಪಲ್ಸರಿ ಬರೀಲೇಬೇಕಾಗುತ್ತೆ, ಅಲ್ಲಿ ಪಾಸ್ ಆಗಲೇಬೇಕಲ್ಲಿ. ಓಕೆ, ನೋಡ್ಬೋದಲ್ಲಿ 7/8/24 ಯೂನಿಟ್ ಯಾರು ಅರ್ಜಿ ಸಲ್ಲಿಸಿದ್ರು ಹೊರನಾಡು ಮತ್ತು ಗಡಿನಾಡು ಕನ್ನಡಿಗ ಅಭ್ಯರ್ಥಿಯಾಗಿದ್ದು 11/8/2024 ಮಧ್ಯಾಹ್ನ 3ರಿಂದ 4ರವರೆಗೆ ಕನ್ನಡ ಭಾಷೆ ಪರೀಕ್ಷೆ ನಡೆಸೋ ಬಗ್ಗೆ ಈಗಾಗಲೇ ಮಾಹಿತಿ ಪುಸ್ತಕದಲ್ಲಿ ಕೊಟ್ಟಿರುವಂಥದ್ದು. ಓಕೆ, ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ 20 ಏಪ್ರಿಲ್ 2024 ನಡೆದ UGCT ಕನ್ನಡ ಭಾಷೆ ಪರೀಕ್ಷೆಗೆ ಗೈರು ಹಾಜರಾದರು. ಒಂದು ವೇಳೆ ನೀವು ಅಲ್ಲಿ ಪ್ರೆಸೆಂಟ್ ಆಗಿಲ್ಲ ಅಂಥ ವಿದ್ಯಾರ್ಥಿಗಳು ಇಲ್ಲಿ ನೀವು ಆಗ್ಬೋದು ಅಂತ, ಪ್ರೆಸೆಂಟ್ ಆಗ್ಬೋದು ಅಂತ ತಿಳಿಸಿದ್ದಾರೆ. ಓಕೆ, ಯಾವುದೇ ರೀತಿ ವೈಯಕ್ತಿಕವಾಗಿ ಕಳಿಸೋದಿಲ್ಲ, ನೀವು ಈ ರೀತಿ ನೋಡಿ ಹೋಗಬೇಕಾಗತ್ತೆ. 20 ಏಪ್ರಿಲ್ 2024 ನಡೆದ ಕನ್ನಡ ಭಾಷೆ ಪರೀಕ್ಷೆ ಆಲ್ರೆಡಿ ಆಗಿರುವಂಥದ್ದು. ಸೊ ಆ ಸಂದರ್ಭದಲ್ಲಿ ಒಂದು ವೇಳೆ ನೀವು ಹಾಜರಾಗಿರೋರು ಮತ್ತೆ ಪರೀಕ್ಷೆ ಬರಿಬೇಕಂತ ಏನಿರೋದಿಲ್ಲ. ಓಕೆ, ಅಂದರೆ ಮೊದಲು ಆಲ್ರೆಡಿ ನಡೆದಿದೆ. ಅಂದರೆ ಕರ್ನಾಟಕ CET ಸಂಬಂಧಪಟ್ಟ ಹೇಳಬೇಕಂದ್ರೆ ಏಪ್ರಿಲ್ 20ರಂದು ಪರೀಕ್ಷೆ ನಡೆದಿದ್ದು, ಆಲ್ರೆಡಿ ಪಾಸ್ ಆಗಿದ್ದರೆ ಅಥವಾ ನೀವಲ್ಲಿ ಹಾಜರಾಗಿದ್ದರೆ ಇಲ್ಲೇನು ಅಟೆಂಡ್ ಆಗಬೇಕಂತೇನಿಲ್ಲ. ಹಾಜರಾಗಿಲ್ಲ ಅಂದರೆ ನೀವು ಇಲ್ಲಿ ಅಟೆಂಡ್ ಆಗಬೇಕಾಗತ್ತೆ. ಓಕೆ, ಆದಾಗಲೇ ನೀವೇನಪ್ಪ ಅಂದರೆ ಈ ಒಂದು UGNET ಸಂಬಂಧಪಟ್ಟಾಗೆ ಮುಂದೆ ಹೋಗ್ಬೋದು. ಕ್ಲಾಸ್ C ಮತ್ತು D ಸಂಬಂಧಪಟ್ಟಂಗೆ ಆಲ್ರೆಡಿ ಇಲ್ಲಿ ಒಂದು ಅಭ್ಯರ್ಥಿಗಳ ಒಂದು ಪಟ್ಟಿ ಇದೆ, ಅದನ್ನು ಬೇಕಾದರೆ ಚೆಕ್ ಮಾಡ್ಕೊಳ್ಬೋದು. ಆ ಬುಲೆಟಿನ್ ಇದನ್ನು ಒಂದು ಸಲ ಚೆಕ್ ಮಾಡಿ. ಮತ್ತು ಸ್ಪೆಷಲಿ ಒಂದು ಅಪ್ಡೇಟ್ ಏನಪ್ಪ ಅಂತಂದರೆ ಕಾಷನ್ ಡಿಪಾಸಿಟ್ ಸಂಬಂಧಪಟ್ಟ ಹಾಗೆ ಅದು ಡೆಂಟಲ್ ಆಗಲಿ BMSಗಾಗಲಿ ಸಂಬಂಧ ಇರೋದಿಲ್ಲ, ಅವಶ್ಯಕತೆ ಇರೋದಿಲ್ಲ. ಯಾರು MBBS ಮೊದಲನೇ ರೌಂಡಲ್ಲಿ ಸೀಟ್ ಸಿಗುತ್ತೋ ನೀವು ಚಾಯ್ಸ್ 1 ಮಾಡಿದರೆ ಪೇಮೆಂಟ್ ಮಾಡಿ ಅಡ್ಮಿಷನ್ ಅಂತೂ ಮಾಡ್ಕೊಳ್ತೀರಾ. ಚಾಯ್ಸ್ 2 ಮಾಡಿಕೊಂಡ್ರೆ ಚಾಯ್ಸ್ 2 ಮಾಡ್ಕೊಂಡವರು ಸೀಟ್ನ ಹೋಲ್ಡಲ್ಲಿ ಇಟ್ಕೊಂಡು ಸೆಕೆಂಡ್ ರೌಂಡ್ ಹೋಗಬೇಕಂದ್ರೆ ಕಂಪಲ್ಸರಿ ಪೇಮೆಂಟ್ ಅಂತೂ ಮಾಡಲೇಬೇಕು. ಮೊದಲು ಅದೇ ರೀತಿ ಇತ್ತು. ಆದರೆ ಹೊಸದಾಗಿ ಏನು ಮಾಡಿದ್ದಾರೆ ಅಂದರೆ, ನೀವು ಫಸ್ಟ್ ರೌಂಡಲ್ಲಿ ಅಟೆಂಡ್ ಆಗಿದ್ದೀರಿ, ಸೀಟ್ ಸಿಕ್ಕಿದೆ, ನಿಮಗೆ ಇಷ್ಟ ಇಲ್ಲ, ಚಾಯ್ಸ್ 3 ಮಾಡಿರ್ತಾರೆ, ಅದು ಕ್ಯಾನ್ಸಲ್ ಆಗುತ್ತೆ. ಆ ಸಂದರ್ಭದಲ್ಲಿ ಚಾಯ್ಸ್ 3 ಮಾಡಿದ್ರೆ ಸಿಕ್ಕಿರೋಂಥ ಸೀಟ್ ಕ್ಯಾನ್ಸಲ್ ಆಗುತ್ತೆ, ನಿಮಗೆ ಇಷ್ಟ ಇರೋದಿಲ್ಲ ಅದು ಕಾಲೇಜ್. ಆ ಚಾಯ್ಸ್ 3 ಮಾಡಿ ನೀವು ನೆಕ್ಸ್ಟ್ ರೌಂಡ್ ಹೋಗಬೇಕಂದ್ರೆ ಕಂಪಲ್ಸರಿ 1 ಲಕ್ಷ ರೂಪಾಯಿ ನಿಮಗೆ ಕಾಷನ್ ಡಿಪಾಸಿಟ್ ಕೊಡಬೇಕಾಗುತ್ತೆ, ಕಂಪಲ್ಸರಿ ಕೊಡಲೇಬೇಕಾಗುತ್ತೆ. ಓಕೆ,
ಮತ್ತೊಮ್ಮೆ ಏನಾಗ್ಬೋದು ಅಂತಂದರೆ ಒಂದು ವೇಳೆ ನಿಮಗೆ ಸೀಟೇ ಸಿಕ್ಕಿಲ್ಲ ಅಂದ್ಕೊಳ್ಳಿ, ಸೆಕೆಂಡ್ ರೌಂಡ್ಗೆ ಹೋಗಬೇಕಾಗಿದೆ, ಮೆಡಿಕಲ್ಗೆ ಟ್ರೈ ಮಾಡಬೇಕನ್ನಾಗಿತ್ತು ಅಂದರೆ ಕಂಪಲ್ಸರಿ ಕಾಷನ್ ಡಿಪಾಸಿಟ್ ಕೊಡಬೇಕಾಗುತ್ತೆ 1 ಲಕ್ಷ ರೂಪಾಯಿ. ಕೊಟ್ಟಿಲ್ಲ ಅಂತಂದರೆ ಸೆಕೆಂಡ್ ರೌಂಡಿಗೆ ಹೋಗ್ಬೋದು, ಆದರೆ ಅಲ್ಲಿ MBBS ನಿಮಗೆ ಹಾಕಕ್ಕೆ ಬರೋದಿಲ್ಲ, ಓನ್ಲಿ ನಿಮಗೆ ಡೆಂಟಲ್ ಮಾತ್ರ ಅಲ್ಲಿ ಅಲೋ ಮಾಡ್ತಾರೆ. ಡೆಂಟಲ್ ಆಗಿರ್ಬೋದು BMS ಸಂಬಂಧಪಟ್ಟಾಗಿ ನಿಮಗೆ ಅಲೋ ಮಾಡ್ತಾರೆ ವಿನಃ, ಆದರೆ MBBS ನಿಮಗೆ ಅಲೋ ಮಾಡೋದಿಲ್ಲ. ಅಂದರೆ ಡಿಪಾಸಿಟ್ ಕಂಪಲ್ಸರಿ. ಅಂದರೆ ಸೆಕೆಂಡ್ ರೌಂಡಿಗೆ ಹೋದಂತಹ ವಿದ್ಯಾರ್ಥಿಗಳನ್ನ ನೋಡಿದಾಗ ಕಂಪಲ್ಸರಿ ಯಾರೆಲ್ಲ ಡಿಪಾಸಿಟ್ ಮಾಡಿರ್ತಾರೆ 1 ಲಕ್ಷ ರೂಪಾಯಿ ಅವರು ಮಾತ್ರ ನಿಮಗೆ ಕಣ್ಣಿಗೆ ಕಾಣ್ತಾರೆ. ಸೆಕೆಂಡ್ ರೌಂಡ್ ಆದ ನಂತರ ಸಿಕ್ಕಿರುವಂಥ ಸೀಟಿಗೆ ಅಡ್ಮಿಷನ್ ತೆಗೆದುಕೊಳ್ಳಲೇಬೇಕು. ತೆಗೆದುಕೊಂಡಿಲ್ಲ ಅಂದರೆ 1 ಲಕ್ಷ ರೂಪಾಯಿ ನೀವು ಡಿಪಾಸಿಟ್ ಕೊಡ್ತೀರ, ಅದು ರದ್ದಾಗುತ್ತೆ. ಓಕೆ, ಮತ್ತು ಆಮೇಲೆ ಈಗ ಅದು ಫೀ ಏನಾಗುತ್ತೆ, ಸೀಟೇ ಸಿಕ್ಕಿಲ್ಲ ನಿಮಗೆ ಸೆಕೆಂಡ್ ರೌಂಡಲ್ಲಿ ಅಂದರೆ ಅದು ರಿಫಂಡ್ ಆಗುತ್ತೆ, ವರಿ ಬೇಡ. ಅಥವಾ ಸೀಟ್ ಸಿಕ್ಕಿತ್ತು ಅಂದ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ನಿಮಗೆ ಗೌರ್ಮೆಂಟ್ ಕಾಲೇಜ್ ಸಿಕ್ಕರೆ 60,000 ರೂಪಾಯಿ ಫೀಸ್ ಅಂದ್ಕೊಳ್ಳಿ, ಉಳಿದು 40,000 ನಿಮಗೆ ಫ್ಯೂಚರ್ನಲ್ಲಿ ರಿಫಂಡ್ ಆಗುತ್ತೆ. ಒಂದು ವೇಳೆ ಗೌರ್ಮೆಂಟ್ ಕಾಲೇಜ್ 1.5 ಲ್ಯಾಕ್ ಸಿಕ್ಕರೆ ನಿಮಗೆ, ಪ್ರೈವೇಟ್ ಕಾಲೇಜ್ನಲ್ಲಿ ಗೌರ್ಮೆಂಟ್ ಕೋಟಾ ಸಿಕ್ಕರೆ 1.5 ಲ್ಯಾಕ್ ಇದ್ದರೆ 1 ಲಕ್ಷ ರೂಪಾಯಿ ಅಂತಂದ್ರು ಅವರು ಏನಪ್ಪ ಅಂತಂದರೆ ಆಲ್ರೆಡಿ ಕೊಟ್ಟಿದ್ದಾರೆ, ಉಳಿದಿರುವಂಥ 50,000 ರುಪೀಸ್ ನಿಮಗೆ ಪೇ ಮಾಡಬೇಕಾಗುತ್ತೆ. ಅಂದರೆ ಒಟ್ಟಾಗಿ ಅದನ್ನು ರಿಫಂಡನ್ನು ಆಗ್ಬೋದು ಅಥವಾ ಅಡ್ಜಸ್ಟ್ಮೆಂಟನ್ನು ಮಾಡ್ಬೋದು. ಸಿಕ್ಕಿಲ್ಲ ಅಂದರೆ ನಿಮಗೆ ರಿಫಂಡ್ ಅದು ಡೆಫಿನೆಟ್ಲಿ ಆಗೇ ಆಗುತ್ತೆ. ಓಕೆ, ಅರ್ಥ ಆಯ್ತು ಅನ್ಕೋತಾ ಇದ್ದೀನಿ. ಸೊ ಇದು ಆಯಿತು ಇಲ್ಲಿವರೆಗಿನ ಅಪ್ಡೇಟ್. ಮತ್ತು ಆಮೇಲೆ ಇದು ಬಿಟ್ಟರೆ ಮತ್ತೇನು ಅಪ್ಡೇಟ್ ಇಲ್ಲ ಅನ್ಕೋತೀನಿ. ನೀಟ್ ಸಂಬಂಧಪಟ್ಟಾಗ ಅಂತ ಆಲ್ರೆಡಿ ಹೇಳಿದೆ ನಿಮಗೆ. CET ಸಂಬಂಧಪಟ್ಟ ಹಾಗೆ ನೋಡ್ಬೋದು. CET ಸಂಬಂಧಪಟ್ಟ ಹಾಗೆ ನಿಮಗೆ ಆಗಸ್ಟ್ 10ನೇ ತಾರೀಕು ಅಂದರೆ 10ನೇ ತಾರೀಕು 8ನೇ ತಿಂಗಳು ಇವತ್ತು ಸಂಜೆ 6 ಗಂಟೆ ಒಳಗೆ ನಾಳೆ ಸಾಯಂಕಾಲವರೆಗೆ ನಿಮಗೆ ಪ್ರಕಟವಾಗುತ್ತೆ. ಆಲ್ರೆಡಿ ಒಂದು ನಿಮಗೆ ಈ ರೀತಿ ನೋಟಿಫಿಕೇಷನ್ ಮೂಲಕ ತಿಳಿಸಿದ್ದಾರೆ. ಫೈನ್. ಸೊ ಏನೇ ಅಪ್ಡೇಟ್ ಬಂದರೂ ಹೇಳಲು ಪ್ರಯತ್ನ ಮಾಡ್ತೇನೆ. ಮ್ಯಾಕ್ಸಿಮಮ್ ಜನರಿಗೆ ವಿಡಿಯೋನ ಶೇರ್ ಮಾಡಿ, ಎಲ್ಲ ಪ್ರೊಸೆಸ್ ನಾನು ನಿಮಗೆ ಡೀಟೇಲ್ ಹೇಳಲು ಪ್ರಯತ್ನ ಮಾಡ್ತೇನೆ. ಓಕೆ ಫೈನ್. ಈ ವಿಡಿಯೋದಲ್ಲಿ ಅಷ್ಟೇ. ಮತ್ತು ನಮ್ಮ ವಿಡಿಯೋದಲ್ಲಿ ಟೇಕ್ ಕೇರ್. ಬಾಯ್.